ಸರಿ ಆಯ್ತು. ಶೀಲಾ, ಒಂಚೂರು ಪಾಯಸ ತಗೊಂಬರ್ತೀಯಾ? ನಾನು ಮಾಡಿಟ್ಟಿದ್ದೀನಿ. ಹಂಗಾರೆ ಬೇಗ ತಗೊಂಡ್ ಬಾ. ಸ್ವಲ್ಪ ನೀರು ಕೊಡು ಇಲ್ಲಿ. ಅಡ್ಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಎಲ್ಲಿ ಕಲ್ತ್ಕೊಂಡೆ ನೀನು? ಅಮ್ಮನಿಂದ. ಓಕೆ. ಹೇಳಿ, ನೀವ್ ಯಾಕೆ ನನ್ನನ್ನ ಕರ್ಸಿದ್ರಿ? ನೋಡು ಶೀಲಾ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ ಹೇಳಿ. ನಾನು ನಿನ್ಗೇನೋ ಹೇಳಬೇಕು. ಶೀಲಾ, ನಾನು ನಿನ್ನ ಯಾವಾಗ ನೋಡಿದ್ನೋ ನಿನ್ನ ಮೇಲೆ ಪ್ರೀತಿ ಆಗೋಗಿದೆ. ಈ ಮಾತನ್ನ ಅಪ್ಪನ ಮುಂದೆ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ನೋಡು ಶೀಲಾ, ನನ್ನ ಹತ್ರ ಎಲ್ಲ ಇದೆ. ಲಂಡನ್ನಲ್ಲಿ ನನ್ನ ಮನೆ ಇದೆ, ಗಾಡಿ ಇದೆ, ದುಡ್ಡಿದೆ, ಎಲ್ಲ ಇದೆ. ನೀನು ಒಪ್ಕೊಂಡ್ರೆ ಇದೆಲ್ಲ ನಮ್ಮಿಬ್ಬರದಾಗತ್ತೆ. ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ತುಂಬ ಪ್ರೀತಿ ಮಾಡ್ತಿದ್ದೀನಿ ನಿನ್ನ. ನೋಡಿ, ಇಲ್ಲಿಂದ ನೀವು ಹೊರಟೋಗಿ, ನಿಮ್ಮಪ್ಪ ಬಂದ್ಬಿಡ್ತಾರೆ. ನಾನು ಹೊರಡ್ತೀನಿ ಇಲ್ಲಿಂದ, ಆದರೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ನಾಳೆ ಬೆಳಿಗ್ಗೆ ಹೇಳು ನೀನು. ನಾನು ನಿನ್ನ ಇದರಿಂದ ಹೊರಗಡೆ ಕರ್ಕೊಂಬರ್ಬೇಕು ಅಂತಿದ್ದೀನಿ. ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ನನ್ನ ಒಪ್ಕೋಶಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ಸರಿ ಆಯ್ತು ಶೀಲಾ. ನೀನೇನು ಯೋಚನೆ ಮಾಡಿದೆ ಶೀಲಾ? ನೀನಿಲ್ಲಿ ಮನೆ ಕೆಲಸದೊಳ್ತಾರ ಯಾಕೆ ಜೀವನ ಕಳಿತಿದ್ಯಾ? ನಿನ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಾ ಇದೀಯಾ? ನೀನ್ ನನ್ನ ಜೊತೆ ಬರ್ತೀಯಾ ಅಥವಾ ಇಲ್ವಾ? ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಒಂದ್ ವೇಳೆ ನಿಮ್ಮ ಅಪ್ಪನ್ಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ಎಷ್ಟ್ ಸಮಸ್ಯೆ ಆಗತ್ ಗೊತ್ತಾ? ಮತ್ತೆ ನೀನ್ ಈ ವಿಷಯ ಬಿಟ್ಬಿಡು. ನಾನು ನನ್ ಬಗ್ಗೆ ಎಲ್ಲ ನಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನು ಅಪ್ಪನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರನ್ನ ನಾನು ಒಪ್ಪಿಸ್ತೀನಿ, ಸರಿನಾ? ನೀನ್ ನಿನ್ ಅಭಿಪ್ರಾಯ ತಿಳಿಸು. ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ನೀನ್ ಏನ್ ಅನ್ಕೊಳ್ತಾ ಇದ್ಯಲ್ಲ, ಅದೆಲ್ಲ ಖಂಡಿತ ನಡೆಯಲ್ಲ. ಯಾಕೆ ನಡೆಯೋದಿಲ್ಲ? ಅದನ್ನೆಲ್ಲ ನನಗ್ ಬಿಡು. ನೀನೀಗ ಯೋಚನೆ ಮಾಡು, ಆಮೇಲೆ ನನಗೆ ಹೇಳು. ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ಇಲ್ಲ. ಅಯ್ಯೋ, ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ? ನೀನ್ ಇಲ್ಲಿ ಮನೆ ಕೆಲಸದೊಳಗಿದ್ಯಾ, ನಾನ್ ನಿನ್ನ ರಾಣಿ ತರ ನೋಡ್ಕೋತೀನಿ ಅಂದ್ರೆ ನೀನು ಬೇಡ ಅಂತಿದ್ಯಲ್ಲ. ಯಾಕೆ? ಈ ಎಲ್ಲ ಕಷ್ಟಗಳಿಂದ ನಾನು ನಿನ್ನ ದೂರ ಕರ್ಕೊಂಡು ಹೋಗ್ತೀನಿ. ಯಾಕೆ ಬೇಡ ಅಂತ ಇದೀಯಾ ನೀನು? ಹಾ, ಏನ್ ಕಾರಣ? ನಿಮ್ಗೆ ನನ್ ಬಗ್ಗೆ ಏನ್ ಗೊತ್ತಿದೆ? ಸರಿ, ಏನ್ ಗೊತ್ತಿಲ್ಲ ಅದ್ ಹೇಳು ನೋಡೋಣ. ನಾನು ಎಲ್ಲ ಸರಿ ಮಾಡ್ತೀನಿ. ಅದೇನು ಅಂತ ಹೇಳು. ಇಲ್ಲಿ ನೋಡಿ, ಇಲ್ಲಿ ಕೆಲ್ಸ ಮಾಡಿದ್ರೆ ನನಗೆ 10,000 ರೂಪಾಯಿ ಸಿಗತ್ತೆ. ಅದನ್ನು ನಾನು ಪ್ರತಿ ತಿಂಗಳು ನಮ್ಮ ಹಳ್ಳಿಗೆ ಕಳಿಸ್ಬೇಕು. ಅಲ್ಲಿ ನಮ್ಮಪ್ಪ ಸಾಲ ತಗೊಂಡಿದ್ದಾರೆ. ಆ 10,000 ರೂಪಾಯಲ್ಲೇ ಅವರು ಪ್ರತಿ ತಿಂಗಳು ಸಾಲ ತೀರಿಸ್ತಿರೋದು. 10 ಲಕ್ಷ ಸಾಲ ಇದೆ. ಅಷ್ಟೇನಾ? 10 ಲಕ್ಷ ರೂಪಾಯಿ ನಾನ್ ನಿನ್ಗೆ ಅದನ್ನ ಕೊಡ್ತೀನಿ. ನೀನ್ ನಿನ್ ಸಾಲ ತೀರ್ಸು, ಮತ್ತೆ ನಡಿ ನನ್ ಜೊತೆನಲ್ಲಿ. ಶೀಲಾ, ಎಲ್ಲಿದ್ಯಾ? ಬೇಗ ಬಾ. ನನ್ ಖಾದಿ ಜುಬ್ಬ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿಟ್ಟಿದ್ಯಾ ನೀನು? ಹಾ, ಬರ್ತಾ ಇದ್ದೀನಿ, ಈಗ್ಲೇ ಬಂದೆ. ಹಾ, ಬೇಗ ಬಾ. ನಾನು ಅರ್ಥ ಮಾಡ್ಕೊಂಡಿದ್ದನ್ನೇ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ರೆ ಅದು ಸರಿಯಾಗೇ ಇದೆ. ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ನರೇಂದ್ರ ಶೀಲಾನ ಮನೆ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಕಾರಣ ಅವಳ ದೇಹದ ಮೇಲಿನ ಆಸೆ. ಆದ್ರೆ ಶೀಲಾ ರಿಷಬ್ಗೆ ಕೂಡ ಇಷ್ಟ ಆಗ್ತಾ ಇದ್ದಾಳೆ. ಅಂದ್ರೆ ಈಗ ಒಂದೇ ವಸ್ತು ಇಬ್ರಿಗೆ ಬೇಕು. ಬನ್ನಿ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ನನಗಂತೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಕಡೆವರೆಗೂ ನೋಡಿದ್ರೆ ನಿಮಗಂತೂ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಪುಟ್ಟ, ಅಡ್ಗೆ ಹೇಗಿದೆ? ಅಪ್ಪ, ಅಡ್ಗೆ ತುಂಬಾ ಚೆನ್ನಾಗಿದೆ. ಮನೆ ಅಡ್ಗೆ ಅಂದ್ರೆ ಕೇಳ್ಬೇಕಪ್ಪ. ಮಗನೇ, ತುಂಬಾ ದಿನ ಆದ್ಮೇಲೆ ನೀನು ಇಂಡಿಯಾದ ಊಟ ಮಾಡ್ತಾ ಇದೀಯಾ? ಹೌದಪ್ಪ, ಅದಕ್ಕೇನೆ ಅಡ್ಗೆ ಇಷ್ಟೊಂದು ಚೆನ್ನಾಗಿ ರುಚಿಸ್ತಾ ಇದೆ.
ಶೀಲಾ, ರೋಟಿ ತಗೊಂಡ್ ಬಾ. ಹಾ ತಂದೆ. ಅವನಿಗೆ ಸ್ವಲ್ಪ ಹಾಕು, ನನಗೊಂದು ಕೊಡು. ಸಾಕು ಸಾಕು. ನಿನ್ ಕೈ ಅಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವನಿಗೆ. ಅಡ್ಗೆ ಅಂತೂ ತುಂಬಾ ಚೆನ್ನಾಗಿದೆ. ಹಾ ಥ್ಯಾಂಕ್ಸ್. ನಿಮ್ ಕೈಯಲ್ಲಂತೂ ಜಾದೂ ಇದೆ. ನೀವು ತಿಂದ್ರಾ? ಆಮೇಲೆ ತಿಂತೀನಿ. ಹಲೋ ರಾಮಕೃಷ್ಣ ಅವರೇ. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ನಾನು. ಬರ್ತಾ ಇದ್ದೇನೆ. ಓಕೆ ಸರಿ, ನೀವಿಬ್ರು ಊಟ ಮಾಡಿ, ಸರಿನಾ? ನಾನು ಮೀಟಿಂಗ್ ಹೋಗಿ ಬರ್ತೀನಿ. ಸರಿ ಆಯ್ತಪ್ಪ. ಏನ್ ಯೋಚನೆ ಮಾಡ್ದೆ? ನಿಮ್ಮಪ್ಪ ಅಂತೂ ಈ ವಿಷಯಕ್ಕೆ ಒಪ್ಕೊಳ್ಳಲ್ಲ ಅನ್ಸತ್ತೆ. ಯಾಕೆ? ಅದೇನಂದ್ರೆ ಅವರು ನನ್ನ ಇಷ್ಟಪಡ್ತಿದ್ದಾರೆ. ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ನಿಜ ಹೇಳ್ತಾ ಇದ್ದೀನಿ. ನಿನಗ್ ನಂಬಿಕೆ ಇಲ್ಲ ಅಂತಂದ್ರೆ ರಾತ್ರಿ 1 ಗಂಟೆಗೆ ನೀನೇ ಎದ್ದು ನೋಡ್ಬೋದು. 1 ಗಂಟೆಗ? ಇವತ್ತು ರಾತ್ರಿ 1 ಗಂಟೆಗ? ನನ್ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಇದನ್ನ. ನಿಮ್ ಮೇಲಿದ್ದ ಗೌರವನ ಕಳ್ಕೊಂಡ್ರಿ ಅಪ್ಪ ನೀವು. ಶೀಲಾ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅರ್ಥ ಆಯ್ತಾ? ನೀವಾ? ನೀನ್ ಯಾಕೆ ಇದನ್ನೆಲ್ಲ ಸಹಿಸ್ಕೋತಿದ್ಯಾ? ನಿಂಗೆ ದುಡ್ಡು ತಾನೇ ಬೇಕು, ನಾನ್ ದುಡ್ಡು ತಂದು ಕೊಡ್ತೀನಿ. ನಿನಗೆ ಎಷ್ಟೇ ಸಾಲ ಇರ್ಲಿ ಅದನ್ನೆಲ್ಲ ತೀರಿಸ್ಬಿಡು, ನಾವಿಬ್ರು ಹೊರಡೋಣ ಇಲ್ಲಿಂದ. ಇಲ್ಲ, ನಾನ್ ಇವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು. ಏನು? ನಾನೇನಾದ್ರೂ ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ನೆಮ್ಮದಿನೇ ಇರಲ್ಲ. ಶೀಲಾ, ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು ಹೇಳು, ಏನ್ ಮಾಡ್ಲಿ ಅಂತ. ಇವರು ತುಂಬಾ ದಿನಗಳಿಂದ ನನ್ನನ್ನ ಬಳಸ್ಕೊಳ್ತಾ ಇದ್ದಾರೆ. ನಾನು ಅವ್ರನ್ನ ಕೊಂದ್ಬಿಡ್ಬೇಕಂತಿದ್ದೀನಿ. ನಾನು ಅವ್ರನ್ನ ಹಾಗೆ ಬಿಟ್ಬಿಟ್ರೆ ನಾನು ಬದುಕಿದ್ದು ಸತ್ತಂಗೇನೆ. ಸರಿ, ಮೊದಲು ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಇಲ್ಲ, ನಾನೆಲ್ಲಿಗೂ ಹೋಗಲ್ಲ, ನಾನಿಲ್ಲೇ ಇರ್ತೀನಿ. ತಗೋ ದುಡ್ಡು. ಇದನ್ನ ನೀನ್ ರೂಮಲ್ಲಿ ತಗೊಂಡೋಗಿಡು. ನಾನ್ ನಿನ್ಗೆ ರಾತ್ರಿ ಸಿಗ್ತೀನಿ.